ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಹೇಳಲಿಕ್ಕೆ ಹೊರಟಿದ್ದೀನಿ. ಆ ಕತೆ ಹೆಸರೇನು ಗೊತ್ತಾ? ಕೊನೆಯ ಸೀನ್. ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈ ಕತೆ ಹೇಳಲಾ? ಪ್ರತಿ ಪ್ರೀತಿಯ ಕಥೆಯಲ್ಲೂ ಒಂದು ಆರಂಭ ಇರುತ್ತದೆ, ಒಂದು ಸಂತೋಷ ಇರುತ್ತದೆ, ಆದರೆ ಕೆಲವೊಮ್ಮೆ ಒಂದು ರಹಸ್ಯವೂ ಇರುತ್ತದೆ. ಇದು ಆದಿತ್ಯನ ಕತೆ ಮತ್ತು ಅವನು ಎಂದಿಗೂ ಮರೆತಿರಲಾರದ ಒಂದು ಕೊನೆಯ ಸೀನ್ ಕತೆ. ಆದಿತ್ಯ ಮಂಗಳೂರು ನಗರದಲ್ಲಿ ಒಬ್ಬ ಸರಳ ಹುಡುಗ. ಅವನ ಜೀವನ ತುಂಬ ಸಾಮಾನ್ಯವಾಗಿತ್ತು. ಕೆಲಸ, ಮನೆ ಮತ್ತೆ ಕೆಲಸ. ಒಂದು ದಿನ ರಾತ್ರಿ ಅವನ ಫೋನ್ಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು. ಹಾಯ್. ಅವನು ನಂಬರ್ ನೋಡಿದ, ಅಪರಿಚಿತ ನಂಬರ್. ಅವನ ಉತ್ತರ ಕೊಡಲಿಲ್ಲ. ಆದರೆ ಮತ್ತೆ ಮೆಸೇಜ್ ಬಂತು. ನೀನು ಈಗಲೂ ಜಾಗೃತಿಯಲ್ಲಿದ್ದೀಯಾ ಎಂದು ನನಗೆ ಗೊತ್ತು. ಆದಿತ್ಯ ಆಶ್ಚರ್ಯಪಟ್ಟ. ಅವನು ರಿಪ್ಲೈ ಮಾಡಿದನು, ಯಾರು ನೀವು? ಸ್ವಲ್ಪ ಸಮಯದ ನಂತರ ರಿಪ್ಲೈ ಬಂತು, ನಾನು ನಿನ್ನ ಹತ್ತಿರವೇ ಇದ್ದೇನೆ. ಆ ದಿನದಿಂದ ಪ್ರತಿ ರಾತ್ರಿ ಅವರು ಚಾಟ್ ಮಾಡತೊಡಗಿದರು. ಅವಳ ಹೆಸರು ಮಾಯಾ. ಮಾಯಾ ತುಂಬ ವಿಭಿನ್ನಳು. ಅವಳು ಆದಿತ್ಯನ ಬಗ್ಗೆ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿದಿದ್ದಳು. ಅವನ ಫೇವ್ರೆಟ್ ಕಲರ್, ಸಾಂಗ್, ಪ್ಲೇಸ್. ಆದಿತ್ಯಗೆ ಆಶ್ಚರ್ಯವಾಯಿತು. ಆದರೆ ನಿಧಾನವಾಗಿ ಅವನು ಅವಳಿಗೆ ಹತ್ತಿರವಾಗುತ್ತಿದ್ದ. ಅವರ ಫ್ರೆಂಡ್ಶಿಪ್ ಲವ್ ಆಗಿ ಬದಲಾಯಿತು. ಒಂದು ದಿನ ಆದಿತ್ಯ ಕೇಳಿದನು, ನಾನು ನಿನ್ನನ್ನು ಭೇಟಿ ಮಾಡಬಹುದಾ? ಮಾಯಾ ರಿಪ್ಲೈ ಮಾಡಿದಳು, ಸರಿಯಾದ ಸಮಯ ಬಂದಾಗ ಖಂಡಿತ. ದಿನಗಳು ಕಳೆದವು. ಒಂದು ದಿನ ಮಾಯಾ ಮೆಸೇಜ್ ಕಳಿಸಿದಳು, ನಾಳೆ ಸಂಜೆ 6 ಗಂಟೆಗೆ ಸಿಟಿ ಲೇಕ್ ಬಳಿ ಬಾ. ಆದಿತ್ಯ ತುಂಬ ಎಕ್ಸೈಟೆಡ್ ಆಗಿದ್ದ. ಮುಂದಿನ ದಿನ ಅವನು ಸಮಯಕ್ಕೆ ಸರಿಯಾಗಿ ಲೇಕ್ ಬಳಿ ಹೋದನು. ಅವನು ಕಾಯುತ್ತಿದ್ದ. 5 ನಿಮಿಷ, 10 ನಿಮಿಷ, 30 ನಿಮಿಷ. ಆದರೆ ಮಾಯಾ ಬರಲಿಲ್ಲ. ಅವನು ಮೆಸೇಜ್ ಮಾಡಿದನು, ನೀನು ಎಲ್ಲಿದ್ದೀಯಾ? ಸೀನ್. ಆದರೆ ರಿಪ್ಲೈ ಇರಲಿಲ್ಲ. ಆ ರಾತ್ರಿ ಮತ್ತೆ ಮೆಸೇಜ್ ಬಂತು, ಸಾರಿ, ನಾನು ಬರಲಿಲ್ಲ. ಆದಿತ್ಯ ಕೇಳಿದನು, ಯಾಕೆ? ಸ್ವಲ್ಪ ಸಮಯದ ನಂತರ ರಿಪ್ಲೈ ಬಂತು, ಯಾಕೆಂದರೆ ನಾನು ಅಲ್ಲಿ 3 ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಸತ್ತೆ. ಆದಿತ್ಯನ ಹೃದಯ ನಿಂತಂತಾಯಿತು. ಅವನು ಶಾಕ್ ಆಗಿದ್ದ. ಅವನು ರಿಪ್ಲೈ ಮಾಡಿದನು, ಇದು ಜೋಕ್ ಅಲ್ವಾ? ರಿಪ್ಲೈ ಬಂತು, ನೀನು ಪ್ರತಿದಿನ ಹೋಗುವ ಬೆಂಚ್ ನೆನಪಿದೆಯಾ? ಅದೇ ನನ್ನ ಫೇವ್ರೆಟ್ ಪ್ಲೇಸ್ ಆಗಿತ್ತು. ಆದಿತ್ಯಗೆ ನೆನಪಾಯಿತು. ಅವನು ಪ್ರತಿದಿನ ಕುಳಿತುಕೊಳ್ಳುವ ಬೆಂಚ್. ಅವನು ಹಿಂದಿರುಗಿ ನೋಡಿದನು. ಆ ಬೆಂಚ್ ಮೇಲೆ ಯಾರೋ ಕುಳಿತಿರುವ ಹಾಗೆ ಅನಿಸಿತು, ಆದರೆ ಯಾರೂ ಇರಲಿಲ್ಲ. ಅವನ ಫೋನ್ ಮತ್ತೆ ವೈಬ್ರೇಷನ್ ಆಯಿತು. ಕೊನೆಯ ಮೆಸೇಜ್, ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದೆ, ಆದರೆ ನಾನು ಕೇವಲ ಒಂದು ನೆನಪು. ಅನಂತರ ಮಾಯಾ ಲಾಸ್ಟ್ ಸೀನ್ 6 PM. ಆ ದಿನದಿಂದ ಆ ನಂಬರ್ ಮತ್ತೆ ಆನ್ಲೈನ್ ಬರಲಿಲ್ಲ. ಆದರೆ ಕೆಲವೊಮ್ಮೆ ಆದಿತ್ಯಗೆ ಇನ್ನೂ ಅನಿಸುತ್ತದೆ, ಯಾರೋ ಅವನ ಹತ್ತಿರವೇ ಇದ್ದಾರೆ. ಕೆಲವೊಮ್ಮೆ ಪ್ರೀತಿ ಎಂದಿಗೂ ಸಾಯೋದಿಲ್ಲ, ಅದು ಕೇವಲ ನೆರಳಾಗಿ ಉಳಿಯುತ್ತದೆ. ಕತೆ ಹೇಗನ್ನಿಸ್ತು? ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೆಯ ಸಣ್ಣ ಪ್ರಯತ್ನ.